ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಯುದ್ಧದ ಪರಿಣಾಮದಿಂದ ಸಿಲಿಂಡರ್ ಪೂರೈಕೆ ಸ್ಥಗಿತ ಆಗಿದೆ. ಪರಿಣಾಮ ಬೆಂಗಳೂರಲ್ಲಿ ಹೋಟೆಲ್ ಉದ್ಯಮ ಬಂದ್ ಆಗೋ ಸಾಧ್ಯತೆ ಇದೆ. ಇದೀಗ ಹೋಟೆಲ್ ಮಾಲೀಕರ ಬಂದ್ ವಾರ್ನಿಂಗ್ ಇದು. ಬೆಂಗಳೂರಲ್ಲಿ ಯುದ್ಧದ ಪರಿಣಾಮದಿಂದ ಸಿಲಿಂಡರ್ ಪೂರೈಕೆ ಸ್ಥಗಿತ. ರಾಜಧಾನಿಯ ಹಲವು ಹೋಟೆಲ್ಗಳು ಬಂದ್ ಆಗೋ ಸಾಧ್ಯತೆ ಇದೆ. ಹಲವು ಹೋಟೆಲ್ಗಳು. ಬೆಂಗಳೂರು ಹೋಟೆಲ್ಗಳ ಸಂಘ ಮಹತ್ವದ ನಿರ್ಧಾರಕ್ಕೆ ಬಂದಿದೆ. ಏಕಾಏಕಿ ಸರಬರಾಜನ್ನ ಸ್ಥಗಿತಗೊಳಿಸಿದೆ ಕಂಪನಿಗಳು. ಈ ಹಿಂದೆ ಕೇಂದ್ರ ಸರ್ಕಾರ 70 ದಿನಗಳಿಗೆ ಆಗುವಷ್ಟು ಗ್ಯಾಸ್ ಪೂರೈಕೆ ಮಾಡುವಷ್ಟು ನಮ್ಮ ಕಡೆ ಶೇಖರಣೆ ಇದೆ ಅಂತ ಹೇಳಿತ್ತು. ಆದರೆ ಇದೀಗ ದಿಢೀರನೆ ಸರಬರಾಜು ನಿಲ್ಲಿಸಿವೆ ತೈಲ ಕಂಪನಿಗಳು. ಅದರ ಪರಿಣಾಮ ಹೋಟೆಲ್ ಉದ್ಯಮದ ಮೇಲೆ ಬರ್ತಾ ಇದೆ. ಹೋಟೆಲ್ ಉದ್ಯಮದ ಮೇಲೆ ಬೀಳ್ತಾ ಇದೆ. ಒಂದು ವೇಳೆ ಸಮರ್ಪಕವಾಗಿ ಸಿಲಿಂಡರ್ಗಳ ಪೂರೈಕೆ ಆಗದೇ ಇದ್ರೆ, ಸರಬರಾಜು ಆಗದೇ ಇದ್ರೆ ಹೋಟೆಲ್ಗಳನ್ನು ಬಂದ್ ಮಾಡುವಂತಹ ಸಾಧ್ಯತೆಗಳಿದೆ. ಹೋಟೆಲ್ಗಳನ್ನು ಬಂದ್ ಮಾಡುವಂತಹ ಸಾಧ್ಯತೆ ಇದೆ. ಇದು ಯುದ್ಧದ ಪರಿಣಾಮದಿಂದ ಆಗ್ತಾ ಇರುವಂತಹ ಬೆಳವಣಿಗೆ. ಬೆಂಗಳೂರು ಹೋಟೆಲ್ಗಳ ಸಂಘ ಮಹತ್ವದ ನಿರ್ಧಾರಕ್ಕೆ ಬಂದಿದೆ. ಪ್ರತಿದಿನ ನೀವು ಗಮನಿಸ್ತಾ ಇದ್ದೀರಿ ಅದನ್ನು. ಒಂದು ಪತ್ರಿಕಾಗೋಷ್ಠಿ ಇದೆ. ಗ್ಯಾಸ್ ಸರಬರಾಜು ನಿಂತಿರೋದ್ರಿಂದ ನಾಳೆಯಿಂದ ಹೋಟೆಲ್ಗಳು ಬಂದ್ ಆಗಲಿವೆ. ಈ ವಿಚಾರದ ಬಗ್ಗೆ ಅವರು ಒಂದು ಮಹತ್ವದ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ಸಿಲಿಂಡರ್ ಅಭಾವಗಳು ಉಂಟಾಗಬಹುದು ಅಂತ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರಕ್ಕೂ ಕೂಡ ಇದನ್ನು ಸ್ಪಷ್ಟಪಡಿಸಬೇಕು ಅಂತ ಅವರ ಆಗ್ರಹ ಇದೆ. ಒಂದು ವೇಳೆ ಸಮರ್ಪಕವಾಗಿ ಸಿಲಿಂಡರ್ ಪೂರೈಕೆ ಆಗದೇ ಇದ್ದರೆ, ಎಸ್ಪೆಷಲಿ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳು, ಇದರಿಂದ ನಾವು ಹೋಟೆಲ್ಗಳನ್ನು ಬಂದ್ ಮಾಡಬೇಕಾಗುತ್ತೆ ಎನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಕಡೆ ದರ ಏರಿಕೆ, 115 ರೂಪಾಯಿ ದರ ಏರಿಕೆ ಆಗಿದೆ ವಾಣಿಜ್ಯ ಸಿಲಿಂಡರ್ದ್ದು. ಮತ್ತೊಂದು ಕಡೆ ಇಂಥದ್ದೊಂದು ಅಭಾವ ಸೃಷ್ಟಿಯಾಗ್ತಾ ಇದೆ. ಬೆಂಗಳೂರಿನಲ್ಲಿರುವ 20,000 ರೆಸ್ಟೋರೆಂಟ್ಗಳು, 3,500 ಲಾಡ್ಜ್ಗಳು, ಬಹು ಪ್ರಮಾಣದಲ್ಲಿರುವಂಥ ತಾರಾ ಹೋಟೆಲ್ಗಳು, ಬೀದಿ ಬದಿ ವ್ಯಾಪಾರಸ್ಥರುಗಳು, ಅನೇಕ ಕಾರ್ಯಕ್ರಮಗಳು, ಮದುವೆ ಮುಂಜಿ ಶುಭ ಕಾರ್ಯಗಳು, ಈ ಎಲ್ಲದರ ಮೇಲೆಯೂ ಕೂಡ ಇದು ಎಫೆಕ್ಟ್ ಬೀಳುತ್ತೆ. ಪಿಜಿಗಳು, ಸಹಜವಾಗಿ ಆಹಾರದ ಉದ್ಯಮದ ಮೇಲೆ ಇಂಥದ್ದೊಂದು ಪರಿಣಾಮ ಬೀರುತ್ತೆ. ಒಂದು ವೇಳೆ ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆದರೆ, ಸೋಮವಾರ ಅಂದರೆ ನಿನ್ನೆ ಬೆಂಗಳೂರಿನಲ್ಲಿರುವ ಹೋಟೆಲ್ಗಳಿಗೆ ಬೇಕಾಗಿರುವಂತಹ ಪರಿಪ್ರಮಾಣದಲ್ಲಿ ಸಿಲಿಂಡರ್ಗಳು ಪೂರೈಕೆ ಆಗಿಲ್ಲ. ಇವತ್ತು ಕೂಡ ಮಂಗಳವಾರ ಹಾಗೇನಾದರೂ ಆದರೆ, ಸೂಕ್ತ ರೀತಿಯಲ್ಲಿ ವಾಣಿಜ್ಯ ಸಿಲಿಂಡರ್ಗಳು ಪೂರೈಕೆ ಆಗದೆ ಹೋದರೆ ಹೋಟೆಲ್ಗಳನ್ನು ಬಂದ್ ಮಾಡುವಂತಹ ಹಂತಕ್ಕೆ ಹೋಗಬಹುದು. ಈ ಬಗ್ಗೆ ಹೋಟೆಲ್ಗಳ ಈ ಸಂಘದವರು, ಬೆಂಗಳೂರು ಹೋಟೆಲ್ಗಳ ಸಂಘ, ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ, ವಿಚಾರಣೆ ಮಾಡ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರದ ಸಚಿವರುಗಳು ಒಂದು ಹೇಳಿಕೆ ಕೊಟ್ಟಿದ್ರು. 70 ದಿನಗಳಿಗೆ ಆಗುವಂತಹ ತೈಲ ಆಗಿರಬಹುದು, ಇಂಧನ, ಗ್ಯಾಸ್ ಎಲ್ಲವೂ ಕೂಡ ನಮ್ಮ ಹತ್ರ ಇದೆ. 10% ನಾವು ಆಮದು ಮಾಡಿಕೊಳ್ಳೋದನ್ನು ಹೆಚ್ಚಳ ಮಾಡಿದ್ದೀವಿ. ಈ ಹಿಂದೆ 60 ಇತ್ತು, ಅದನ್ನು ನಾವು 70% ಏರಿಕೆ ಮಾಡಿದ್ದೀವಿ ಅಂತ ಹೇಳಿದ್ರು. ಆದರೆ ಇಂಥದ್ದೊಂದು ಪರಿಸ್ಥಿತಿ ಇದೀಗ ಬೆಂಗಳೂರಿನಲ್ಲಿ ನಿರ್ಮಾಣ ಆಗ್ತಿದೆ. ಇಂಧನ ಸರಬರಾಜು ಅಂದರೆ ಕಮರ್ಷಿಯಲ್ ಗ್ಯಾಸ್ ಹೋಟೆಲಿಯರ್ಸ್ಗೆ ಸರಬರಾಜು ಆಗುತ್ತಿಲ್ಲ. ಬಹುದೊಡ್ಡ ಅಭಾವ ಬಂದಿರುತ್ತದೆ. ಈ ಕಾರಣದಿಂದ ಬಹಳಷ್ಟು ಹೋಟೆಲ್ಗಳಿಗೆ, ಬೇಕರಿ, ಸ್ವೀಟ್ ಸ್ಟಾಲ್, ಪಿಜಿಗಳು, ಹಾಸ್ಪಿಟಲ್ ಕ್ಯಾಂಟೀನ್ಗಳಿಗೆ ಬಹಳ ಕಷ್ಟವಾಗುತ್ತದೆ. ಆಹಾರೋದ್ಯಮ ನಡೆಸಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಜನಸಾಮಾನ್ಯರಿಗೆ ಇದರಿಂದ ಬಹಳಷ್ಟು ತೊಂದರೆಯಾಗಬಹುದು. ಸರ್ಕಾರ ತಕ್ಷಣ ಗಮನಹರಿಸಿ ಈ ಅಭಾವವನ್ನು ಸರಿಪಡಿಸಬೇಕೆಂದು ನಾವು ಕೇಳಿಕೊಳ್ಳುತ್ತಿದ್ದೇವೆ.
ಅದನ್ನು ಎಸ್, ಬೆಂಗಳೂರು ಹೋಟೆಲ್ ಸಂಘದವರು ನಿರ್ಧಾರ ಮಾಡ್ತಾ ಇರೋದು ಗ್ಯಾಸ್ ಸರಬರಾಜು. ನಾನು ಬೆಳಗ್ಗೆ ಕೂಡ ಹೇಳುತ್ತಾ ಇದ್ದೆ, ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇರೋದು ಕೃತಕ ಅಭಾವವನ್ನು ಕೂಡ ಸೃಷ್ಟಿ ಮಾಡೋ ಪ್ರಯತ್ನಗಳಾಗ್ತಾ ಇದೆ. ಕೃತಕ ಅಭಾವವನ್ನು, ಇಂತಹ ಪರಿಸ್ಥಿತಿಯನ್ನು ಉಪಯೋಗಪಡಿಸಿಕೊಂಡು ಸಿಲಿಂಡರ್ಗಳು ಸರಿಯಾದ ಸಮಯಕ್ಕೆ ಸಮರ್ಪಕವಾಗಿ ಪೂರೈಕೆ ಆಗದಂತೆ ನೋಡಿಕೊಳ್ಳೋದಕ್ಕೂ ಕೂಡ ಒಂದು ವ್ಯವಸ್ಥೆ ಮಾಡಿಕೊಳ್ಳಲಾಗ್ತಾ ಇದೆ ಕಾಳಸಂತೆಯಲ್ಲಿ ಎನ್ನುವಂಥ ಮಾತುಗಳು ಬರ್ತಾ ಇದೆ. ಹೀಗಾಗಿ ಕೇಂದ್ರ ಸರ್ಕಾರ ಕೂಡ ಅದಕ್ಕೊಂದು ಕ್ರಮ ಕೈಗೊಳ್ಳುತ್ತಾ ಇದೆ. ಮತ್ತೊಂದು ಕಡೆ ಹೋಟೆಲ್ ಉದ್ಯಮದ ಮೇಲೆ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ, ಹೋಟೆಲ್ಗಳಿಗೆ ಈ ಸಿಲಿಂಡರ್ ಪೂರೈಕೆ ವಿಚಾರದಲ್ಲಿ ಯಾವ ತರನಾಗಿ ತೊಂದರೆ ಆಗ್ತಾ ಇದೆ? ನಿನ್ನೆ ಏನಾಯಿತು? ಏನು ನಿರ್ಧಾರ ಮಾಡ್ತಿದ್ದಾರೆ ಇವರು? ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಸೊ ನಗರದ ಬಹುತೇಕ ಹೋಟೆಲ್ಗಳಲ್ಲಿ ಗ್ಯಾಸ್ ಕೊರತೆ ಕೂಡ ಆಗಿರುವಂತದ್ದು. ನಿನ್ನೆ ನಗರಕ್ಕೆ ಪೂರಕವಾಗಿ ಗ್ಯಾಸ್ ಸಿಲಿಂಡರ್ ಕೂಡ ಪೂರೈಕೆ ಆಗಿಲ್ಲ. ಹೀಗಾಗಿ ಹೋಟೆಲ್ಗಳಲ್ಲಿ ಅಡುಗೆಗೆ ಗ್ಯಾಸ್ ಸಿಲಿಂಡರ್ ಕೊರತೆ ಕೂಡ ಎದುರಾಗಿರುವಂತದ್ದು. ಪ್ರಮುಖವಾಗಿ ಇವತ್ತು ಬೆಳಗ್ಗೆ 10 ಗಂಟೆಗೆ ದೆಹಲಿ ಪೆಟ್ರೋಲಿಯಂ ಕೇಂದ್ರ ಕಚೇರಿಯಲ್ಲಿ ಸಭೆ ನಡೆಯುತ್ತೆ. ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ನೇತೃತ್ವದಲ್ಲಿ ಸಭೆ ಇರುತ್ತೆ. ಇದರಲ್ಲಿ ಹೋಟೆಲ್ ಸಂಘದ ಮಾಲೀಕರಾಗಿರ್ಬೋದು, ಅವರು ಕೂಡ ಭಾಗಿಯಾಗ್ತಾರೆ. ಬಹುತೇಕವಾಗಿ ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯಲ್ಲಿ ಅಭಾವ ಆಗಿದೆ. ಪ್ರತಿದಿನ ಬೆಂಗಳೂರಿಗೆ ಎಲ್ಲಾ ಕಂಪನಿಗಳಿಂದ 22,000 ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಪೂರೈಕೆ ಮಾಡಲಾಗಿತ್ತು. ಆದ್ರೆ ಒಟ್ಟಾರೆ 11,000 ಸಿಲಿಂಡರ್ ಮಾತ್ರ ನಿನ್ನೆ ಪೂರೈಕೆ ಆಗಿರುವಂತದ್ದು. ಉಳಿದಂತೆ ಹೋಟೆಲ್ಗಳಲ್ಲಿ ಕೆಲವೊಂದ್ ಕಡೆ ಸ್ಟಾಕ್ ಇದ್ದವರು ಈ ಲೆಕ್ಕದಲ್ಲಿ ಬರಲ್ಲ. 12 ದಿನಕ್ಕೆ ನಗರದಲ್ಲಿ ಕಮರ್ಷಿಯಲ್ ಗ್ಯಾಸ್ ಅಭಾವ ಉಂಟಾಗೋದು ಪಕ್ಕ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಈಗಾಗಲೇ ಅಭಾವದ ನಡುವೆ ಒಂದು ಕಡೆ ಗ್ಯಾಸ್ ದರ ಕೂಡ ಏರಿಕೆಗೆ ಚಿಂತೆ ಮಾಡಿದ್ದಾರೆ. ಸದ್ಯ 1,850 ರೂಪಾಯಿ ಇರುವಂತಹ ಕಮರ್ಷಿಯಲ್ ಗ್ಯಾಸ್ ದರ 2,200 ರೂಪಾಯಿವರೆಗೆ ಕೂಡ ಏರಿಕೆಗೆ ಸಂಭವ ಇರುವಂತದ್ದು. ಅಷ್ಟು ಮಾತ್ರವಲ್ಲದೆ ಹೋಟೆಲ್ ಸಂಘ ಅಧ್ಯಕ್ಷ ಬೆಂಗಳೂರಲ್ಲಿ ಮಾತಾಡಿ ಸರ್ಕಾರ ತಕ್ಷಣ ಸೂಕ್ತ ಕ್ರಮವನ್ನ ಕೈಗೊಳ್ಬೇಕು. ಹೋಟೆಲ್ ಆಗಿರ್ಬೋದು, PG ಆಗಿರ್ಬೋದು, ಬೇಕರಿಗಳಿಗೆ ಬಹಳಷ್ಟು ಸಮಸ್ಯೆ ಆಗ್ತಿದೆ ಅನ್ನೋ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಸಿಲಿಕಾನ್ ಸಿಟಿ ಅಂದ್ರೆ ಬಹುತೇಕ ಮಂದಿ ಉದ್ಯೋಗ ಅರಸಿ ಬರ್ತಾರೆ. ಹೋಟೆಲ್ ತಿಂಡಿಗೆನೆ ಡಿಪೆಂಡ್ ಆಗ್ತಾರೆ. ಹೋಟೆಲ್ ಉದ್ಯಮ ಅನ್ನೋದು ಸಿಟಿಯಲ್ಲಿ ಬಹಳಷ್ಟು 60-80% ಅಷ್ಟು ಇರುವಂತದ್ದು. ಸೊ ಒಂದು ವೇಳೆ ಬಹಳಷ್ಟು ಅಭಾವ ಆದ್ರೆ ಸಮಸ್ಯೆ ಬಹಳಷ್ಟು ಉಲ್ಬಣ ಆಗುತ್ತೆ. ಪ್ರವೀಣ್, ಏನ್ ನಿರ್ಧಾರ ಮಾಡ್ತಾರೆ? ಬಂದ್ ಮಾಡ್ತೀವಿ ಅಂತ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಅವರು. ನಾವು ಹೋಟೆಲ್ಗಳನ್ನ ಬಂದ್ ಮಾಡುವಂತಹ ಪರಿಸ್ಥಿತಿ ಬರುತ್ತೆ, ಕ್ರಮ ಆಗಬೇಕು ಅಂತ. ಖಂಡಿತ. ಯಾಕಂದ್ರೆ ಇವತ್ತು ನಡೀತಾ ಇರುವಂತಹ ಕೇಂದ್ರ ಪೆಟ್ರೋಲಿಯಂ ಇಲಾಖೆಯಲ್ಲಿ ಹೈ ವೋಲ್ಟೇಜ್ ಸಭೆ ಏನ್ ನಡೆಯುತ್ತೆ, ಆ ಸಭೆಯಲ್ಲಿ ಏನೆಲ್ಲ ನಿರ್ಧಾರ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಯಾಕಂದ್ರೆ ಕರ್ನಾಟಕದ ಪರವಾಗಿ ರಾಜ್ಯದ ಸಂಸದರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಹಾಗೇನೆ ಹೋಟೆಲ್ನ ಕೆಲ ಮಾಲೀಕರು ಸಂಘದವರು ಕೂಡ ಭಾಗಿಯಾಗ್ತಾರೆ. ಈ ಸಭೆಯಲ್ಲಿ ಯಾವ ರೀತಿಯಾದಂತಹ ಸೂಕ್ತ ಕ್ರಮವನ್ನ ಕೈಗೊಳ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿದೆ. ಯಾಕಂದ್ರೆ ಹೋಟೆಲ್ನ ಮಾಲೀಕರು ಹೇಳುವಂತದ್ದು, ನಮ್ಮಲ್ಲಿ ಇರುವಂತಹ ಸ್ಟಾಕ್ ಖಾಲಿ ಆದ್ರೆ ಗ್ಯಾಸ್ ಅಂದ್ರೆ ಆನ್ ಮಾಡ್ಕೊಂಡು ಹೋಟೆಲ್ ಅಲ್ಲಿ ತಿಂಡಿಗಳು ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ತರಬೇರಿ ತಿಂಡಿಗಳನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಬಹುತೇಕ ಗ್ಯಾಸ್ಗಳು ಕೂಡ ಬೇಕಾಗುತ್ತೆ. ಅದ್ರಲ್ಲಿ ಕೂಡ ಕಮರ್ಷಿಯಲ್ ಗ್ಯಾಸ್ ಈಗ ಎಫೆಕ್ಟ್ ಆಗಿರುವಂತದ್ದು. ಒಂದು ವೇಳೆ ಯುದ್ಧ ಇದೇ ರೀತಿ ಮುಂದುವರೆದ್ರೆ ಅಡುಗೆಗೆ ನಾವು ಮನೆಯಲ್ಲಿ ಅಡುಗೆಯನ್ನು ಉಪಯೋಗಿಸ್ತೀವಿ, ಇದಕ್ಕೂ ಕೂಡ ಎಫೆಕ್ಟ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ತಕ್ಷಣ ಇದರನ್ನ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಬೇಕಾಗುತ್ತೆ. ಸೊ ಇವತ್ತು ಪೆಟ್ರೋಲಿಯಂ ಇಲಾಖೆಯಲ್ಲಿ ಯಾವ ರೀತಿ ಸಭೆ ನಡೆಯುತ್ತೆ, ಅದರಲ್ಲಿ ಏನೆಲ್ಲ ನಿರ್ಧಾರ ಆಗುತ್ತೆ ಅದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಪ್ರವೀಣ್, ಓಕೆ ಭವ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.